ಸದ್ಯಕ್ಕೆ ನೀವು ಸಿಂಗಲ್ ಆಗಿದ್ದೀರಾ ಮತ್ತು ಡೇಟಿಂಗ್ ಮಾಡುವುದಕ್ಕಾಗಿ ಫೀಮೇಲ್ ಪಾರ್ಟ್ನರನ್ನು ಹುಡುಕ್ತಾ ಇದ್ದೀರಪ್ಪ ಅಂತಂದರೆ ನಾನು ನಿಮಗೊಂದು ಬ್ರೂಟಲ್ ಡೇಟಿಂಗ್ ಅಡ್ವೈಸನ್ನು ಕೊಡೋಕ್ಕೆ ಇಷ್ಟಪಡುವೆ. ನೆವರ್ ಡೇಟ್ ಆ್ಯನ್ ಓಲ್ಡರ್ ವುಮನ್. ಎಸ್ ಮೈ ಡಿಯರ್ ದೋಸ್ತ್, ನೆವರ್ ಡೇಟ್ ಆ್ಯನ್ ಓಲ್ಡರ್ ವುಮನ್. ನೀವು ಸಿಂಗಲ್ ಆಗಿ ಸತ್ರು ಕೂಡ ನಡೆಯುತ್ತೆ, ಆದರೆ ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವಳಾಗಿರುವ ಮಹಿಳೆಯನ್ನು ಡೇಟ್ ಮಾಡೋಕ್ಕೆ ಹೋಗಬೇಡಿ. ಡೇಟಿಂಗ್ ಆ್ಯನ್ ಓಲ್ಡರ್ ವುಮನ್ ಈಸ್ ಲೈಕ್ ರೀಡಿಂಗ್ ಆ್ಯನ್ ಓಲ್ಡ್ ನ್ಯೂಸ್ ಪೇಪರ್. Dating an older woman is like seeing a movie. She has already seen it 30 times or even more. ಅದರಲ್ಲಿ ಯಾವುದೇ ಹೊಸತನ ಇರಲ್ಲ, ಯಾವುದೇ ಎಕ್ಸೈಟ್ಮೆಂಟು ಇರಲ್ಲ, ಅಲ್ಲೇನು ಪ್ರೀತಿನೂ ಇರಲ್ಲ, ಇಂಟ್ರೆಸ್ಟು ಇರಲ್ಲ, ಯಾವುದೇ ಮಜಾನೂ ಇರಲ್ಲ. ಟೋಟಲ್ ಬಕ್ವಾಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕೆ ನೀವು ಓಲ್ಡರ್ ವುಮನ್ಗಳನ್ನು ಡೇಟ್ ಮಾಡಬಾರ್ದು ಅನ್ನೋದಕ್ಕೆ ಕೆಲವೊಂದಿಷ್ಟು ಸ್ಟ್ರಾಂಗ್ ಕಾರಣಗಳು ಇಂತಿವೆ. ಇವುಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಉಳಿಯತ್ತೆ. ರೀಸನ್ ನಂಬರ್ 1, ಶಿ ಕ್ಯಾನ್ ಈಸಿಲಿ ಕಂಟ್ರೋಲ್ಸ್ ಯು ಆ್ಯಂಡ್ ಮ್ಯಾನಿಪುಲೇಟ್ಸ್ ಯು. ಒಂದು ವೇಳೆ ನೀವು ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವಳಾಗಿರುವ ಮಹಿಳೆಯನ್ನು ಡೇಟ್ ಮಾಡ್ತಾ ಇದ್ದರೆ ಆಕೆ ತನ್ನ ವಯಸ್ಸನ್ನೇ ಮ್ಯಾಚುರಿಟಿಯ ಸ್ಟ್ಯಾಂಡರ್ಡ್ ಥರ ನೋಡ್ತಾಳೆ. ಆಕೆ ಬರೀ ವಯಸ್ಸಿನಲ್ಲಿ ಮಾತ್ರ ದೊಡ್ಡವಳಾಗಿರಲ್ಲ, ಆಕೆ ಎಕ್ಸ್ಪೀರಿಯನ್ಸ್ನಿಂದಲೂ ಕೂಡ ದೊಡ್ಡವಳಾಗಿರ್ತಾಳೆ. ಆಕೆ ತನ್ನ ಈ ಎಕ್ಸ್ಪೀರಿಯನ್ಸಿನ ಅಡ್ವಾಂಟೇಜನ್ನು ತೊಗೊತಾಳೆ ಮತ್ತು ನಿಮ್ಮನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ತಾಳೆ ಮತ್ತು ಮ್ಯಾನಿಪುಲೇಟ್ ಮಾಡ್ತಾಳೆ. ನಿಮಗಿಂತಲೂ ಮುಂಚೆ ಆಕೆ ಬಹಳಷ್ಟು ಪುರುಷರನ್ನು ನೋಡಿರ್ತಾಳೆ ಮತ್ತು ಅವರ ಭಾವನೆಗಳೊಂದಿಗೆ ಚೆಲ್ಲಾಟ ಆಡಿರ್ತಾಳೆ. ಎಲ್ಲ ದೊಡ್ಡ ಮಹಿಳೆಯರು ಹಿಂಗೆ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಮೆಜಾರಿಟಿ ಆಫ್ ಕೇಸ್ಗಳಲ್ಲಿ ಇದು ನಿಜ ಆಗಿರುತ್ತೆ. ನೀವು ಬೇಕೂಪಾಗಿದ್ದೀರಪ್ಪ ಅಂತಂದರೆ ಅವರು ನಿಮ್ಮನ್ನು ಇದೇ ಥರ ಆಟ ಆಡಿಸೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಅವರಿಂದ ಸೇಫ್ ಆಗಿರೋದೇ ಜಾಣತನವಾಗಿದೆ. ಆಕೆ ನಿಮಗಿಂತಲೂ ಮುಂಚೆ ಬಹಳಷ್ಟು ಪುರುಷರನ್ನು ನೋಡಿರ್ತಾಳೆ, ಆಕೆಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಈ ಎಕ್ಸ್ಪೀರಿಯನ್ಸನ್ನು ಅಡ್ವಾಂಟೇಜನ್ನು ತೊಗೊಂಡ್ಬಿಟ್ಟು ಆಕೆ ನಿಮ್ಮನ್ನು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಸೈಕಾಲಜಿಕಲಿ, ಫೈನಾನ್ಷಿಯಲಿ ಕಂಟ್ರೋಲು ಮಾಡ್ತಾಳೆ, ಮ್ಯಾನಿಪುಲೇಟು ಮಾಡ್ತಾಳೆ ಮತ್ತು ಎಕ್ಸ್ಪ್ಲಾಯ್ಟು ಮಾಡ್ತಾಳೆ. ನಿಮಗೆ ಈ ರಿಲೇಷನ್ಶಿಪ್ನಲ್ಲಿ ಯಾವುದೇ ಕಂಟ್ರೋಲ್ ಸಿಗಲ್ಲ. ಆಕೆ ಹಿಂದೆ ನೀವು ನಾಯಿ ಥರ ಹೋಗಬೇಕಾಗತ್ತೆ. ಆಕೆ ಹೇಳಿದಂತೆ ಅವಳ ತಾಳಕ್ಕೆ ತಕ್ಕಂತೆ ಕುಣಿಬೇಕಾಗತ್ತೆ. ಆಕೆ ನಿಮ್ಮನ್ನು ಫಾಲೋ ಮಾಡಲ್ಲ, ಆಕೆ ನಿಮ್ಮನ್ನು ಲೀಡ್ ಮಾಡ್ತಾಳೆ. ರೀಸನ್ ನಂಬರ್ 2, ಇಟ್ಸ್ ವೆರಿ ಹಾರ್ಡ್ ಟು ಇಂಪ್ರೆಸ್ ಹರ್. ನೀವು ಅವಳ ಮೊದಲ ಪ್ರೀತಿ ಆಗಿರಲ್ಲ. ಯು ಆರ್ ನಾಟ್ ಹರ್ ಫಸ್ಟ್ ಸ್ಟೋರಿ. ಮೊದಲ ಪ್ರೀತಿ, ಮೊದಲ ಮಾತು, ಮೊದಲ ಸ್ಪರ್ಶ, ಮೊದಲ ಮುತ್ತು, ಮೊದಲ ಹಗ್ಗು, ಮೊದಲ ಸೆಕ್ಸು, ಮೊದಲ ರೋಡ್ ಟ್ರಿಪ್ಪು ನಿಮಗೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮಗೆಲ್ಲ ಇವು ಸ್ಪೆಷಲ್ ಮೂಮೆಂಟ್ಗಳಾಗಿರ್ತವೆ. ಆದರೆ ಅವಳಿಗೆ ಇವೆಲ್ಲವೂ ಕೂಡ ಹಳೆಯ ಗೊಡ್ಡು ಬೋರಿಂಗ್ ರಿಪೀಟೆಡ್ ಎಪಿಸೋಡ್ಗಳಾಗಿರ್ತವೆ. ನಿಮಗೆ ಯಾವುದರಲ್ಲಿ ಮಜಾ ಸಿಗ್ತಾ ಇರುತ್ತೋ ಅದರಲ್ಲಿ ಆಕೆಗೆ ಸಜಾ ಸಿಗ್ತಾ ಇರುತ್ತೆ. ಆಕೆಗೆ ಯಾವುದೇ ಎಕ್ಸೈಟ್ಮೆಂಟ್ ಸಿಗ್ತಾ ಇರಲ್ಲ. ಯಾವಾಗ ನೀವು ಅವಳೊಂದಿಗೆ ಎಮೋಷ್ನಲಿ ಮತ್ತು ಫಿಸಿಕಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಪಡ್ತೀರೋ ಆವಾಗ ಆಕೆ ನಿಮ್ಮನ್ನು ಅವಳ ಹಳೆಯ ಬಾಯ್ ಫ್ರೆಂಡ್ಗಳೊಂದಿಗೆ ಮತ್ತು ಪಾರ್ಟ್ನರ್ಗಳೊಂದಿಗೆ ಕಂಪೇರ್ ಮಾಡ್ತಾಳೆ. ಹೀಗಾಗಿ ಅವಳನ್ನು ಇಂಪ್ರೆಸ್ ಮಾಡೋದು ಮತ್ತು ಸ್ಯಾಟಿಸ್ಫೈ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಯಾಕಂದರೆ ಅವಳಿಗೆ ಯಾವುದು ಕೂಡ ಹೊಸದೇ ಆಗಿರಲ್ಲ, ಎಲ್ಲದೂ ಹಳೇದಾಗಿರುತ್ತೆ. ಹೀಗಾಗಿ ಅವಳನ್ನು ಇಂಪ್ರೆಸ್ ಮಾಡೋಕ್ಕೆ ನೀವು ತುಂಬಾ ಕಷ್ಟಪಡಬೇಕಾಗತ್ತೆ. ಆದರೂ ಕೂಡ ಆಕೆ ಇಂಪ್ರೆಸ್ ಆಗಲ್ಲ ಮತ್ತು ಸ್ಯಾಟಿಸ್ಫೈ ಕೂಡ ಆಗಲ್ಲ. ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗಿಬಿಡ್ತವೆ. ಆಕೆ ನಿಮ್ಮೊಂದಿಗೆ ಫಿಸಿಕಲಿ ಕನೆಕ್ಟ್ ಆಗ್ಬೋದು, ಆದರೆ ಆಕೆ ನಿಮ್ಮನ್ನು ಎಮೋಷ್ನಲಿ ಡ್ರೈನ್ ಮಾಡ್ತಾಳೆ. ಆಕೆ ತನ್ನ ಶರೀರವನ್ನು ನಿಮಗೆ ಹಾಗೆ ಹ್ಯಾಂಡ್ ಓವರ್ ಮಾಡ್ಬೋದು, ಸರೆಂಡರ್ ಮಾಡ್ಬೋದು, ಆದರೆ ನಿಮಗೆ ಎಮೋಷ್ನಲ್ ಇಂಟಿಮೆಸಿಯನ್ನು ಆಕೆ ಕೊಡಲ್ಲ. ನೀವು ಅವಳೊಂದಿಗೆ ನರಳ್ತೀರ ಅಷ್ಟೇ. ಕೊಚ್ಚೆಯಲ್ಲಿ ಒದ್ದಾಡಿದಂಗೆ ಬೆಡ್ಡಲ್ಲಿ ಅವಳೊಂದಿಗೆ ಒದ್ದಾಡ್ತೀರಾ ಅಷ್ಟೇ. ನೀವು ಯಾವ ಒಂದು ಮೂವಿಯನ್ನು ಮೊದಲ ಸಲ ನೋಡ್ತಾ ಇರ್ತೀರೋ ಅದನ್ನು ಆಕೆ 100 ಸಲ ನೋಡಿರ್ತಾಳೆ. ನೀವು ಯಾವ ಆಟವನ್ನು ಆಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಆಟವನ್ನು ಆಕೆ ಆಲ್ರೆಡಿ ಆಡಿರ್ತಾಳೆ. ಅದು ಬೇರೆ ಬೇರೆ ಪುರುಷರೊಂದಿಗೆ ಬಹಳಷ್ಟು ಸಲ ಆಡಿರ್ತಾಳೆ. ಸದ್ಯಕ್ಕೆ ಆಕೆ ಈಗ ಒಂದು ಓಲ್ಡ್ ನ್ಯೂಸ್ ಪೇಪರ್ ಆಗಿದ್ದಾಳೆ, ರದ್ದಿ ಆಗಿದ್ದಾಳೆ ಅಷ್ಟೇ. ಅವಳಲ್ಲಿ ಯಾವುದೇ ಲವಲವಿಕೆ, ಯಾವುದೇ ಹೊಸತನ, ಯಾವುದೇ ಎಕ್ಸೈಟ್ಮೆಂಟು, ಯಾವುದೇ ಒಂದು ಕೇರು ನಿಮಗೆ ಸಿಗಲ್ಲ. ಸ್ಲೀಪಿಂಗ್ ವಿತ್ ಹರ್ ಈಸ್ ಲೈಕ್ ಸ್ಲೀಪಿಂಗ್ ವಿತ್ ಅ ವುಡ್ ಓನ್ಲಿ. ರೀಸನ್ ನಂಬರ್ 3, ಡಿಫ್ರೆಂಟ್ ಲೈಫ್ ಟೈಮ್ಲೈನ್ಸ್ ಕ್ರಿಯೇಟ್ ಕಾನ್ಫ್ಲಿಕ್ಟ್. ಸದ್ಯಕ್ಕೆ ನೀವೀಗ ನಿಮ್ಮ ಲೈಫನ್ನು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿರ್ತೀರ. ಸದ್ಯಕ್ಕೆ ನಿಮಗೆ ರಿಸ್ಕ್ ತೆಗೆದುಕೊಳ್ಬೇಕಂತ ಅನ್ನಿಸ್ತಾ ಇರುತ್ತೆ.
ಲೈಫಲ್ಲಿ ಏನಾದರೂ ಹೊಸದನ್ನು ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ನಿಮಗೆ ಜಗತ್ತನ್ನು ಸುತ್ತಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವು ಜಾಸ್ತಿ ಕೆಲಸ ಮಾಡಬೇಕು, ಜಾಸ್ತಿ ದುಡ್ಡನ್ನು ಸಂಪಾದಿಸಬೇಕು, ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು, ಬಿಸ್ನೆಸ್ ಮಾಡಬೇಕು ಅಂತೆಲ್ಲ ಅನ್ಕೊತಾ ಇರ್ತೀರಾ. ನೀವು ಆ್ಯಂಬಿಷಿಯಸ್ ಆಗಿರ್ತೀರ. ನಿಮ್ಮ ಲೈಫಿನ ಟೈಮ್ಲೈನು ಗೋಲು ಇದಾಗಿರುತ್ತೆ. ಆದರೆ ಅವಳ ಲೈಫಿನ ಟೈಮ್ಲೈನು ಗೋಲು ಬೇರೆಯೇ ಆಗಿರುತ್ತೆ. ಆಕೆಗೆ ಸದ್ಯಕ್ಕೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕೆ ಇಷ್ಟ ಇರಲ್ಲ. ಆಕೆಗೆ ಲೈಫಲ್ಲಿ ಸೇಫ್ಟಿ ಬೇಕಾಗಿರುತ್ತೆ, ಸ್ಟೆಬಿಲಿಟಿ ಬೇಕಾಗಿರುತ್ತೆ. ಅದಕ್ಕಾಗಿ ಆಕೆ ಓರ್ವ ರಿಚ್ ಆ್ಯಂಡ್ ಸಕ್ಸಸ್ಫುಲ್ ಆಗಿರುವ ಬಕ್ರಾನನ್ನು ಮದುವೆ ಮಾಡ್ಕೊಂಡ್ಬಿಟ್ಟು ಚುಪ್ಚಾಪ್ ತನ್ನ ಲೈಫಲ್ಲಿ ಸೆಟ್ಲ್ ಆಗೋಕೆ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಆಕೆ ಲೈಫಲ್ಲಿ ಸೆಟ್ಲ್ ಆಗೋಕೆ ಓಡಾಡ್ತಾ ಇದ್ದಾಳೆ, ಸ್ಟೆಬಿಲಿಟಿಯನ್ನು ಬಯಸ್ತಾ ಇದ್ದಾಳೆ. ನೀವಿಲ್ಲಿ ರಿಸ್ಕ್ ತೊಗೊತೀನಿ, ಲೈಫನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ, ಗ್ರೇಟ್ ಲೆವೆಲ್ಗೆ ಹೋಗ್ತೀನಿ ಅಂತ ಅನ್ಕೊತಾ ಇದ್ದೀರಾ. ಇಲ್ಲಿ ನಿಮ್ಮಿಬ್ಬರ ಲೈಫಿನ ಟೈಮ್ಲೈನ್ ಬೇರೆ ಬೇರೆ ಆಗಿಬಿಡತ್ತೆ, ಲೈಫಿನ ಡೈರೆಕ್ಷನ್ನು ಗೋಲು ಬೇರೆ ಬೇರೆ ಆಗಿಬಿಡತ್ತೆ. ಇದು ನಿಮ್ಮಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ನೀವು ಸೆಕ್ಸುವಲ್ ನೀಡ್ಸ್ಗಳಿಗಾಗಿ ಪದೇ ಪದೇ ಮಲಗ್ಬೋದು, ಆದರೆ ನೀವು ಎಮೋಷ್ನಲಿನೂ ಕನೆಕ್ಟ್ ಆಗೋಕ್ಕಾಗಲ್ಲ, ಮೆಂಟಲಿನೂ ಕನೆಕ್ಟ್ ಆಗಿಬಿಟ್ಟು ಒಂದು ಹೆಲ್ದಿ ಆಗಿರುವ ಸಕ್ಸಸ್ಫುಲ್ ಆಗಿರುವ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡೋಕ್ಕಾಗಲ್ಲ. ನಿಮ್ಮ ರಿಲೇಷನ್ಶಿಪ್ಪು ಜಾಸ್ತಿ ದಿನ ನಡೆಯಲ್ಲ, ಬೇಗನೆ ಮುರಿದು ಬೀಳುತ್ತೆ. ಮುಂದಿನ ಕಾರಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಎಕ್ಸ್ಪ್ಲೇನ್ ಮಾಡುವುದಕ್ಕಿಂತ ಮುಂಚೆ ನಾನು ನಿಮಗೊಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನನ್ನು ಶೇರ್ ಮಾಡೋಕ್ಕೆ ಇಷ್ಟಪಡುವೆ. ಒಂದು ವೇಳೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ರೀಸನ್ ನಂಬರ್ 4, ಯು ಮೇ ಎಂಡ್ ಅಪ್ ಬಿಕಮಿಂಗ್ ಹರ್ ರಿಟೈರ್ಮೆಂಟ್ ಪ್ಲ್ಯಾನ್. ನೀವು ಅವಳ ರಿಟೈರ್ಮೆಂಟ್ ಪ್ಲ್ಯಾನ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹುಡುಗಿಯರ ಲವ್ ಲೈಫ್ ಶುರುವಾಗುತ್ತೆ 14ನೇ ವರ್ಷಕ್ಕೆ. ಆಟ್ ದ ಏಜ್ ಆಫ್ 18 ಹುಡುಗಿಯರ ಹತ್ರ ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳಿರ್ತವೆ. ಹೊಸದಾಗಿ ಯೌವನ ಬಂದಿರುತ್ತೆ, ಅವಳಲ್ಲಿ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಅವಳ ಹತ್ರ ಆಪ್ಷನ್ಗಳಿರೋದ್ರಿಂದ ಆಕೆ ಹೊಸ ಹೊಸ ಹುಡುಗರನ್ನು, ಬೇರೆ ಬೇರೆ ಹುಡುಗರನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. 19ರಿಂದ 25ನೇ ವಯಸ್ಸಿನ ತನಕ ಆಕೆ ಟಾಕ್ಸಿಕ್ ಆಗಿರುವ ಹುಡುಗರನ್ನು, ಚಪ್ರಿ ಹುಡುಗರನ್ನು, ಸಿಂಪ್ಗಳನ್ನು, ಬ್ಯಾಡ್ ಬಾಯ್ಗಳನ್ನು ಎಕ್ಸ್ಪ್ಲೋರ್ ಮಾಡಿಬಿಡ್ತಾಳೆ. ಅವಳೊಂದಿಗೆ ಸ್ನೇಹ, ಪ್ರೀತಿ, ಪ್ರೇಮ, ಪಾರ್ಟಿ ಅಂತೇಳಿ ಸಿಕ್ಕಲ್ಲೆಲ್ಲ ಸುತ್ತಾಳೆ, ಸಿಕ್ಕಲ್ಲೆಲ್ಲ ಮಲ್ಕೊತಾಳೆ. ತನ್ನ ವರ್ಜಿನಿಟಿಯೊಂದಿಗೆ ಎಲ್ಲವನ್ನ ಕಳ್ಕೊಂಡ್ಬಿಟ್ಟು ಬರ್ಬಾದಾಗ್ತಾಳೆ. 25ನೇ ವಯಸ್ಸಿಗೆ ಅವಳಿಗೆ ಗೊತ್ತಾಗುತ್ತೆ, ನಾನು ನನ್ನ ಲೈಫಲ್ಲಿ ತಪ್ಪಾದ ಹೆಜ್ಜೆಗಳನ್ನು ಇಟ್ಟಿರುವೆ, ಟಾಕ್ಸಿಕ್ ಆಗಿರುವ ಪುರುಷರೊಂದಿಗೆ ಮೂವ್ ಮಾಡಿರುವೆ, ಇದು ನನ್ನ ಮುಟ್ಟಾಳತನವಾಗಿದೆ ಅನ್ನೋದೆಲ್ಲ ಆಕೆಗೆ ಗೊತ್ತಾಗುತ್ತೆ. ಮುಂಚೆ ಆಕೆ ತನ್ನ ಹತ್ರ ಆಯ್ಕೆಗಳಿರುವಾಗ ಒಳ್ಳೆ ಹುಡುಗರನ್ನು ರಿಜೆಕ್ಟ್ ಮಾಡಿಬಿಟ್ಟು ಇಂತಹ ಚಪ್ರಿಗಳನ್ನು, ಬ್ಯಾಡ್ ಬಾಯ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾಳೆ. ಅವರೆಲ್ಲರೂ ಈಕೆಯನ್ನು ಯೂಸ್ ಆ್ಯಂಡ್ ಥ್ರೋ ಮಾಡಿರ್ತಾರೆ, ಡಂಪ್ ಮಾಡಿ ಬಿಸಾಕಿ ಹೋಗಿಬಿಟ್ಟಿರ್ತಾರೆ. ಈಗ ಅವಳಿಗೆ ಲೈಫಲ್ಲಿ ಜ್ಞಾನೋದಯ ಆಗಿರುತ್ತೆ. ಸದ್ಯಕ್ಕೆ ಅವಳಿಗೆ ಒಳ್ಳೆ ಪುರುಷರ ಬೆಲೆ ಗೊತ್ತಾಗಿರುತ್ತೆ. ಸದ್ಯಕ್ಕೆ ಆಕೆಗೆ ನಿಜವಾದ ಪ್ರೀತಿ ಬೇಕಾಗಿರುತ್ತೆ. ಆದರೆ ಅವಳ ಪಾಸ್ಟ್ ಎಕ್ಸ್ಪೀರಿಯೆನ್ಸು ತುಂಬಾ ಕೆಟ್ಟದಾಗಿರುತ್ತೆ. ಹೀಗಾಗಿ ಅವಳಿಗೆ ಒಳ್ಳೆ ಪುರುಷರೊಂದಿಗೆ ಕನೆಕ್ಟ್ ಆಗೋಕ್ಕಾಗಲ್ಲ. ನಿಜವಾದ ಪ್ರೀತಿಯ ಹುಡುಕಾಟದಲ್ಲಿ, ಒಳ್ಳೆ ಪುರುಷರ ಹುಡುಕಾಟದಲ್ಲಿ ಆಕೆ 26, 27, 28, 29 ಕ್ರಾಸ್ ಮಾಡಿಬಿಟ್ಟು 30ಕ್ಕೆ ಬಂದು ನಿಲ್ತಾಳೆ. ಆಫ್ಟರ್ 30 ಸಿ ಈಸ್ ಆಂಟಿ ಓನ್ಲಿ. 30ಕ್ಕೆ ಬಂದಾಗ ಆಕೆ ಸ್ಲೋ ಆಗ್ತಾಳೆ. ಯಾಕಪ್ಪ ಅಂತಂದರೆ ಅವಳ ಬಯೋಲಜಿಕಲ್ ಕ್ಲಾಕು ಆಕೆಗೆ ಕೂಗಿ ಹೇಳ್ತಾ ಇರುತ್ತೆ, ಸದ್ಯಕ್ಕೆ ನೀನು ಆಂಟಿ ಆಗಿದೆಯಾ, ನಿಂತ್ಕೋ ಅಂಥೇಳಿ. ಅವಳಿಗೆ ಸದ್ಯಕ್ಕೆ ಭಯ ಆಗುತ್ತೆ. ಅದಕ್ಕಾಗಿ ಅವಳಿಗೆ ಈಗ ಲೈಫಲ್ಲಿ ಸ್ಟೆಬಿಲಿಟಿ ಬೇಕಾಗಿದೆ, ಸೇಫ್ಟಿ ಬೇಕಾಗಿದೆ. ಆಕೆ ಯಾವುದಾದ್ರೂ ಒಬ್ಬ ರಿಚ್ ಆ್ಯಂಡ್ ಸಕ್ಸಸ್ಫುಲ್ ಪುರುಷನನ್ನು ಮದುವೆ ಆಗಿಬಿಟ್ಟು ಬಕ್ರಾ ಮಾಡಿಬಿಟ್ಟು ಅವನನ್ನೇ ತನ್ನ ರಿಟೈರ್ಮೆಂಟ್ ಪ್ಲ್ಯಾನು ಮಾಡ್ಕೋಬೇಕಂತೇಳಿ ಡಿಸೈಡ್ ಮಾಡಿರ್ತಾಳೆ. ಸೊ ಆಕೆ ಮೆಂಟಲಿ ಈಗ ಫಿಕ್ಸ್ ಆಗಿದ್ದಾಳೆ, ಯಾವುದಾದ್ರೂ ಒಬ್ಬ ಸಕ್ಸಸ್ಫುಲ್ ರಿಚ್ ಬಕ್ರಾನನ್ನು ಮದುವೆ ಆಗೋದಿದೆ, ಲೈಫಲ್ಲಿ ಸೆಟ್ಲ್ ಆಗೋದಿದೆ, ಅವನನ್ನೇ ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡೋದಿದೆ. ಸೊ ನೀವು ವಯಸ್ಸಿನಲ್ಲಿ ನಿಮಗಿಂತಲೂ ದೊಡ್ಡವರಿರುವ ಮಹಿಳೆಯರನ್ನು, ಈ 30ರ ಆಂಟಿಗಳನ್ನು ಡೇಟ್ ಮಾಡಿಬಿಟ್ರೆ ನೀವು ಅವರ ರಿಟೈರ್ಮೆಂಟ್ ಪ್ಲ್ಯಾನ್ ಆಗ್ತೀರಾ, ಬಲಿಕಾ ಬಕ್ರಾ ಆಗ್ತೀರಾ ಅಷ್ಟೇ. ಅವರು ಬರೀ ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡಲ್ಲ, ಜೊತೆಗೆ ಬ್ಯಾಕಪ್ ಪ್ಲ್ಯಾನ್ ಕೂಡ ಮಾಡ್ತಾರೆ. ನಿಮ್ಮೊಂದಿಗೆ ಮದುವೆ ನಡೀತಾ, ಚೆನ್ನಾಗಿ ನಡೀತಾ, ಓಕೆ ಎಂಜಾಯ್ ಮಾಡು ಇವನ ದುಡ್ಡನ್ನು, ನಡೀಲಿಲ್ಲಪ್ಪ ಅಂತಂದರೆ ಡಿವೋರ್ಸ್ ಕೊಡು, ಅಲಿಮುನಿಯನ್ನು ದೋಚು, ಬ್ಯಾಕಪ್ ಆಪ್ಷನಲ್ಲಿ ಇಡು ಇವರನ್ನು. ಈ ರೀತಿ ನೀವು ಅವಳ ರಿಟೈರ್ಮೆಂಟ್ ಪ್ಲ್ಯಾನು ಬ್ಯಾಕಪ್ ಪ್ಲ್ಯಾನ್ ಆಗಿ ಮೋಸ ಹೋಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ನೀವು ಓಲ್ಡರ್ ವುಮನ್ಗಳನ್ನು ಅವಾಯ್ಡ್ ಮಾಡೋದೇ ಸೇಫ್ ಆಪ್ಷನ್ ಆಗಿದೆ. ಈ 4 ಕಾರಣಗಳಿಂದಾಗಿ ನೀವು ಓಲ್ಡರ್ ವುಮನ್ಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗಿದೆ. ನಾನು ಹೇಳೋದು ನಿಮಗೆ ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಸೇಫ್ ಆಗಿರಿ. ಆಲ್ ದ ಬೆಸ್ಟ್.